ವಿಡಿಯೋ ಸ್ಟಾರ್ಟ್ ಆಯಿತು, ಏನಾರು ಮಾತಾಡಪ್ಪ, ಏನು ಮಾತಾಡೋದು, ಎಲ್ಲ ಮ್ಯಾಚಲ್ಲೂ ಆದಮೇಲೆ ಇದೇ ಮಾತಾಡೋದು. ನಮ್ದು ಇಷ್ಟೇ ಆಗೋಯ್ತಲ್ಲ, ಏನು ಮಾತಾಡೋಕೆ ಕೊಡೋದಿಲ್ಲ, ಏನಾದ್ರು ಮಾತಾಡೋಣ, ಸುಮ್ಮನೆ ನೋಡೋಣ, ಒಂಥರ ಮಾತಿಲ್ಲ ಕತೆ ಇಲ್ಲ ಅನ್ನೋ ಥರ ನಮ್ಮ ಕತೆ ಆಗೋಗ್ಬಿಟ್ಟಿದೆ. RCBದು ಅದೇ ಕತೆ. ಹಲೋ, ಹಾಯ್, ನಮಸ್ಕಾರ. ಈಗ ಏನು ಅಂತಂದರೆ ವಿಷಯ, ಎಲ್ರಿಗೂ ಬೇರೆ ಊಟ ಕೊಡ್ತಾರೆ. ಬೇರೆ ಟೀಮ್ ಅವ್ರಿಗೆ ಈ IPL ಆಡ್ತಾ ಇರೋರು ಈ ನಮ್ಮ RCB ಅವ್ರಿಗೆ ಬೇರೆ ಊಟ ಕೊಡ್ತಾರಾ ಏನು ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಂದರೆ ಪವರ್ ಪ್ಲೇನಲ್ಲಾಗಲಿ, ಸ್ಲಾಗಲ್ಲಿ ಡೆತ್ತಲ್ಲಾಗಲಿ, ಫಿನಿಷಿಂಗ್ ಆಗಲಿ, ಎಲ್ಲ ಟೀಮವರು ಎದ್ದು ಬಿದ್ದು ವಿಪರೀತ ಹೊಡೆದಾಕ್ತಾರೆ. ಸ್ಟ್ರೈಕ್ ರೇಟ್ಗಳು ಏನು ಮೊದಲು ಎದ್ವತ್ತದು ಹೊಡಿತಾರೆ. ಅದೇ ನಮ್ಮ ಬ್ಯಾಟ್ಸ್ಮನ್ಗಳು ಅದೇನಾಗಿದೆಯೋ ಅದೇನೋ ಫುಲ್ಲು ತಿಣ್ಕಾಡ್ಕೊಂಡು ಒಂಥರ ನನಗೆ ಏನು ನೆನಪಾಗುತ್ತೆ ಅಂತಂದರೆ, ಇವತ್ತು ಪರಿಸ್ಥಿತಿ ಹಂಗೆ ಇದ್ದಿದ್ದು. ಈ MI ಮತ್ತು RCB ಒಂದೇ ದೋಣಿ ಅನ್ನೋ ಥರ. ಅಂದರೆ 2 ಪಾಯಿಂಟ್ ತೊಗೊಂಡು ಒಂದೊಂದೇ ಮ್ಯಾಚ್ ಗೆದ್ಬಿಟ್ಟು ಒಂದು ಹಂತಕ್ಕೆ ಪಾಯಿಂಟ್ ಟೇಬಲ್ ಕೆಳಗಡೆ ಕೂತ್ಕೊಂಡಿದ್ರು. ಯಾರು ಏನು ಮಾಡ್ತಾರೆ ಅಂತ ನೋಡ್ತಾ ಇದ್ದು. ಬಟ್ ಎಲ್ಲೋ ಒಂದು ಕಡೆ ಲಕ್ ತಿರುಗ್ಬೋದು ಅಂದರೆ ಲಕ್ ತಿರುಗಿದ್ದು MI ಕಡೆ. ಇವತ್ತು ಅದೇ ಅನಿಸಿದ್ದು. ಒಂಥರ ಹೆಂಗೆ ಅನ್ನಿಸ್ತಾ ಇತ್ತು ಅಂದರೆ, ಇಬ್ಬರೂ ಎಲ್ಲ ಬಿಚ್ಚಿ ನಿಂತ್ಕೊಂಡ್ಬಿಟ್ಟಿದ್ದಾರೆ IPL-ಅಲ್ಲಿ. ಈಗ ಮುಚ್ಚಿಟ್ಕೊಳ್ಳೋಕ್ಕೆ ಈಸಿಯಾಗಿ ಹಾಕ್ಕೊಳ್ರಪ್ಪ ಅಂದರೆ, ನಮ್ಮವ್ರು ಒಂಥರ ಈ ಜೀನ್ಸ್ ಪ್ಯಾಂಟು ಇವೆಲ್ಲ ತೊಗೊಂಬಂದು ಫುಲ್ಲು ಹಾಕ್ಕೊಳ್ಳೋಕ್ಕೆ ಫುಲ್ ಕಷ್ಟ ಅನ್ನೋ ಥರ ತುಂಬ ಕಷ್ಟಪಟ್ಕೊಂಡು ಬ್ಯಾಟಿಂಗ್ ಆಡಿ ಏನೇನೋ ಮಾಡಿ 197 ಹೊಡೆದಂಗೆ ಆಯಿತು. ಅವ್ರು ಏನಿಲ್ಲ, ನೀವು ಮುಚ್ಚಿಟ್ಕೊಳ್ಳಿ ಅಂದ ತಕ್ಷಣ ಸುಮ್ಮನೆ ಒಂದು ಪಂಚೆನೋ ಲುಂಗಿನ ತೊಗೊಂಡು ನೀಟಾಗಿ ಹಿಂಗೆ ಮುಚ್ಚಿಟ್ಕೊಂಡು ನಡೀರಲ್ಲ ಲುಂಗಿ ಡ್ಯಾನ್ಸ್ ಅಂದ್ಕೊಂಡು ಆಡ್ಕೊಂಡು ಹೊಟ್ಟೋಗ್ಬಿಟ್ರು. ಆರಾಮಾಗಿ ಗೆದ್ಬಿಟ್ರು, ಯೋಚನೆ ಇಲ್ಲ. ಆರಾಮಾಗಿ ಮ್ಯಾಚ್ ಗೆದ್ದು ನಡೀರಿ ಅಂತ ನಮ್ಮ ಮಾಮೂಲಿ ಹಳೆ ಚಾಳಿ ಪ್ರಕಾರ ಎಲ್ಲ ಫಾರ್ಮಲ್ಲಿ ಇಲ್ದಿರೋರ್ನೆಲ್ಲ ಫಾರ್ಮ್ಗೆ ತೊಗೊಂಬಂದಂಗೆ ಕಮ್ಬ್ಯಾಕ್ ಮಾಡಿರೋ ಸ್ಕೈ, ಸೂರ್ಯಕುಮಾರ್ ಯಾದವ್ರನ್ನ ಅವ್ರನ್ನೂ ಫಾರ್ಮ್ಗೆ ತೊಗೊಂಬಂದು ಎಲ್ಲ ಚೆನ್ನಾಗಿ ಅವ್ರಿಗೂ ಮುಂಬೈಗೆ ಒಳ್ಳೆ ಕಾನ್ಫಿಡೆನ್ಸ್ ಕೊಟ್ಬಿಟ್ಟು, ಅವರು ಇನ್ನೂ ಟೂರ್ನಮೆಂಟಲ್ಲಿ ಇನ್ನೂ ಉಳ್ಕೊಂಡಿದ್ದೀವಿ ಅನ್ನೋ ಥರ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಅವ್ರಿಗೆ ಲೆವೆಲ್ ಸೆಟ್ ಮಾಡಿ ಕೊಟ್ಟು ಎಲ್ಲ ಬಂದಿದ್ದೀವಿ. ಟಾಸ್ ಗೆದ್ದಿದ್ದು ಮುಂಬೈ ಸ್ಟಾರ್ಟ್ ಆಯ್ತಪ್ಪ ಅಲ್ಲಿಂದ. ಎಲ್ಲ ನಮ್ಮದು 4 ಚೇಂಜಸ್ಸು. ಎಲ್ಲರೂ ಹೇಳ್ತಾಯಿದ್ರು ವಿಲ್ ಜಾಕ್ಸ್ನ ಪ್ಲೇಯಿಂಗ್ 11ಅಲ್ಲಿ ಕರ್ಕೊಂಡು ಬರಲೇಬೇಕು, ಕ್ಯಾಮ್ರಾನ್ ಗ್ರೀನ್ ವೇಸ್ಟು, ದುಡ್ಡು ಕೊಟ್ಟಿದ್ದು ಅಷ್ಟೇ, ತಿರುಪ್ತಿಲಿ ಉಣ್ಣಿಲಾಗ್ದಂಗೆ ನಮಸ್ಕಾರ ಅಂದ್ಬಿಡಿ ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಅವ್ರನ್ನ ಕೂರಿಸಿ ವಿಲ್ ಜಾಕ್ಸ್ನ ಆಡಿಸಿ, ಅದಾದಮೇಲೆ ಲೋಮ್ರೋರ್ನು ಪ್ಲೇಯಿಂಗ್ 11ಅಲ್ಲಿ ತೊಗೊಂಡು ಬರಲೇಬೇಕು, ವೈಶಾಖ್ ವಿಜಯಕುಮಾರ್ ಇರಲೇಬೇಕು, ಆಕಾಶ್ ದೀಪ್ನ ಆಡಿಸಿ, ಯಶ್ ದಯಾಳ್ ಬೇಡ ಅಂತೆಲ್ಲ ಆಗಿ ಎಲ್ಲನೂ ಕರ್ಕೊಂಬಂದರು. ಬಟ್ ಏನೇ ಮಾಡಿದ್ರು ಏನಪ್ಪ, ಅಲ್ಲಿ ಕೇರಳಕ್ಕೆ ಹೋಗೇ ಇಲ್ವಲ್ಲ, ಮಂತ್ರ ಹಾಕ್ಸ್ಕೊಂಬಂದ್ರೇ ಇಲ್ಲಿ ಗೆಲ್ಲೋದು, ಆ ಥರ ಪರಿಸ್ಥಿತಿ ಆಗೋಗಿದೆ. ಎಷ್ಟೇ ಹೊಡೆದ್ರು ಏನೂ ಆಗಲ್ಲ. ಮುಂಚೆ ಎಲ್ಲ 197 ಅದು ಇದು ಅಂತಂದರೆ ಒಂದು ಫೈಟಿಂಗ್ ಟೋಟಲ್ಲು ಆ ಥರ ಎಲ್ಲ ಇರೋದು. 196 ಹೊಡೆದು 197 ಟಾರ್ಗೆಟ್, ಏನೂ ಪ್ರಯೋಜನ ಆಗಲಿಲ್ಲ. ಆರಾಮಾಗಿ ಒಂಥರ ಎಲ್ಲ ತಿಂದ್ಬಿಟ್ಟು ಅದೇ ಹೇಳೋದಲ್ಲ, ಪಂಚೆ ಉಟ್ಕೊಂಡು ಈಸಿಯಾಗಿ ಆರಾಮಾಗಿ ಕೇಕ್ ವಾಕ್ ಅಂತಾರಲ್ಲ ಹಂಗಾಗೋಯ್ತು. ಇವತ್ತು ಆರಾಮಾಗಿ ಗೆದ್ದರು ಮುಂಬೈ. ನಮ್ಮದು ಬ್ಯಾಟಿಂಗ್ ಸ್ಟಾರ್ಟ್ ಆಗ್ತಿದ್ದಂಗೆ, ನಮ್ದು ಏನೇ ಸ್ಟಾರ್ಟು ಅದೆಲ್ಲ ಮಾಡಿದ್ರು ಎಲ್ಲರೂ ಇವಾಗ ಫೀಲ್ ಮಾಡ್ತಿರೋ ಥರನೇ ಬ್ಯಾಟಿಂಗ್ ಆರ್ಡ್ರಲ್ಲೂ ಸ್ವಲ್ಪ ಚೇಂಜಸ್ ಮಾಡಲೇಬೇಕು. ಅದು ಮಾಡೋಕ್ಕಾಗ್ತಾಯಿಲ್ಲ, ಇವರಿಗೆ ಮಾಡೋಕ್ಕೆ ಧೈರ್ಯನೂ ಇಲ್ಲ. ನಾನು ನೋಡ್ತಾ ಇರೋಂಗೆ ವಿರಾಟ್ ಕೊಹ್ಲಿ ಹತ್ರ ಹೋಗಿ ಎದುರಿಗೆ ನಿಂತ್ಕೊಂಡು ಮಾತಾಡೋಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಮ್ಯಾನೇಜ್ಮೆಂಟ್ಗಾಗಲಿ ಏನಾರು ಆಗಲಿ, ಕೆಳಗೆ ಆಡ್ತೀನಪ್ಪ ಅಂತ ಒಂದು ಪ್ರಶ್ನೆ ಕೇಳೋಕ್ಕೂ ಧೈರ್ಯ ಇಲ್ಲ. ಆ್ಯಂಡ್ ಅದಕ್ಕೆ ಸರಿನಾ ತಪ್ಪ ಅಂತ ಕನ್ವಿಕ್ಷನ್ ಆಗಿ ಇಟ್ಕೊಂಡು ಡಿಸೈಡ್ ಮಾಡೋಕ್ಕೆ ಇವ್ರಿಗೂ ಆ ನಾಲೆಡ್ಜ್ ಆಗಲಿ ಅದೇನು ಒಂಥರ ಬರ್ತಾನೆ ಇಲ್ಲ ಅನಿಸುತ್ತೆ. ಯಾಕಂದರೆ ಲೋಮ್ರೋರ್ನ ಆಡಿಸ್ತಾ ಇದ್ದೀನಿ ಅಂದರೆ ಲೆಫ್ಟ್ ಟು ರೈಟು ಬ್ಯಾಟಿಂಗ್ ಕಾಂಬಿನೇಷನ್ ಫಸ್ಟ್ ಸ್ಟಾರ್ಟ್ ಮಾಡೋದ್ರಲ್ಲಿ ಯಾವಾಗಲೂ ಒಂದು ಅಡ್ವಾಂಟೇಜೇ. ಕೊಹ್ಲಿ ಡೆಫಿನೆಟ್ಲಿ ಕೆಳಗಾಡಬೇಕು. ವರ್ಲ್ಡ್ ಕಪ್ಗೂ ಅವ್ರನ್ನೇನು ಇಂಡಿಯಾ ಟೀಮಿಂದ ಈಗ ಬರೋ ವರ್ಲ್ಡ್ ಕಪ್ಪಲ್ಲಿ ಅವನೇನು ಓಪನಿಂಗ್ ಅಂತೂ ಆಡಿಸಲ್ಲ. ಬಟ್ ಏನಕ್ಕೆ ಟಾಪಲ್ಲೇ ಆಡಬೇಕು ಅನ್ನೋದು ಗೊತ್ತಿಲ್ಲ. ಇವತ್ತು ಬಂದು ಸ್ಟ್ರೈಕ್ ರೇಟ್ ಅಂತೂ ನೋಡಲ್ಲ, 6 ಬಾಲು ಏನೋ ಆಡಿ ಪ್ರಯೋಜನ ಇಲ್ದಂಗೆ ಔಟ್ ಆಯಿತು. ಔಟ್ ಆಗ್ತಿದ್ದಂಗೆ ನೆಕ್ಸ್ಟ್ ಬಂದಿದ್ದು ವಿಲ್ ಜಾಕ್ಸು. ಏನೋ ಫುಲ್ಲು ತುಂಬ ಎಲ್ಲರೂ ಹೋಪಲ್ಲಿ ನೋಡ್ತಾಯಿದ್ವಿ. 2 4 ಹೊಡಿತಿದ್ದಂಗೆ ಆ ಮನುಷ್ಯನೂ ಔಟ್ ಆದರು. ಔಟ್ ಆಗ್ತಿದ್ದಂಗೆ ನೆಕ್ಸ್ಟ್ ನಮಗೆಲ್ಲ ನಾವು ತುಂಬ ಇನ್ನೂ ಕಾತರದಿಂದ ನೋಡ್ತಾ ಇದ್ದಿದ್ದು ಮ್ಯಾಕ್ಸ್ವೆಲ್ ಏನು ಮಾಡ್ತಿದ್ರು ಏನೋ ಮತ್ತೆ 0 ಸುಟ್ಬಿಟ್ಟು ಏನೋ ಹಣೆ ಬರನೇ ಸರಿ ಇಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿದೆ ಅಷ್ಟೇ. ಮ್ಯಾಕ್ಸ್ವೆಲ್ ಹೋಗ್ತಿದ್ದಂಗೆ ಹೆಂಗೋ ರಜತ್ ಪಾತಿದಾರು ದಿನೇಶ್ ಕಾರ್ತಿಕ್ಕು ನಿಂತ್ಕೊಂಡು, ದಿನೇಶ್ ಕಾರ್ತಿಕ್ಗೆ ಎಷ್ಟು ಪಾಪ ಒಂಥರ ಮನುಷ್ಯಂಗೆ ಹೋದ ಸೀಸನಲ್ಲಿ ಎಷ್ಟು ಇದಾಗಿತ್ತೋ, ಔಟ್ ಆಫ್ ಫಾರ್ಮ್ ಇದ್ದಂಗೆ ಈ ಸೀಸನಲ್ಲಿ ಬಂದು ನಿಂತ್ಕೊಂಡು ಮರ್ಯಾದೆ ಉಳಿಸ್ತಾ ಇರೋದು ದಿನೇಶ್ ಕಾರ್ತಿಕ್ನೇ. ನಿಂತ್ಕೊಂಡು ಕೊನೆಯವರೆಗೂ ಆಡಿದ್ದಕ್ಕೆ ಒಂದು ಆ ಮರ್ಯಾದೆ ಟೋಟಲ್ ಆರು ಬಂತು. ಬಟ್ ಅದು ಎಷ್ಟರ ಮಟ್ಟಕ್ಕೆ ಸಾಲ್ತು ಅನ್ನೋದೆಲ್ಲ ನೋಡಿದ್ವಿ. ನಮ್ಮ ಬೌಲಿಂಗಿಗೆ ಎಷ್ಟೇ ಹೊಡೆದ್ರೂ ಸಾಲಲ್ಲ. 250 ಒಂಥರ ಡೇಂಜರ್ ಟೋಟಲೇ ನಮ್ಮದು. ಹಂಗಿದೆ ಪರಿಸ್ಥಿತಿ. ಎಲ್ಲಿ ಸರಿ ಮಾಡಬೇಕು, ಯಾವ ಸ್ಕ್ರೂ ಟೈಟ್ ಮಾಡಿದ್ರೆ ಎಲ್ಲಿ ಫಿಟ್ ಆಗುತ್ತೆ ಅನ್ನೋದನ್ನು ಮರ್ತೋದಂಗೆ ಆಗಿದೆ. ಏನೋ ಒಂದು ಆಡ್ಕೊಳ್ಳೋಣ ಹಂಗೆ ನಡ್ಕೊಂಡು ಹೋಗ್ತಾಯಿದೆ.
ಬಟ್ ಒಂದು ಗುಡ್ ಥಿಂಗ್ ಅಂತಂದರೆ ಅದೇ ಇವ್ರುಗಳು ಬಾಲ್ ಯಾರೂ ತಿನ್ನಲಿಲ್ಲ. ಬಟ್ ಫಾಫ್ಡು ಆಡಿದ್ರು ಅಲ್ಲಿ ಬಾಲ್ ಮತ್ತೆ ಸ್ಟ್ರೈಕ್ ರೇಟ್ ಎಲ್ಲ ನೋಡ್ಕೊಂಡು ಹೋದರೆ ಅದು ಕನ್ಸಲ್ಟೇಷನ್ ಗೇಮೇ ಅದು ಆಗ್ತಾಯಿಲ್ಲ. ಒಂದು ಕೊಹ್ಲಿ ತುಂಬ ಬಾಲ್ ತಿಂದೇ ಬೇಗ ಔಟ್ ಆಗಿದೆ, ಒಂಥರ ಒಳ್ಳೆದಾಯಿತು ನಂಗೆ. ಅದಕ್ಕೆ 197 ಬಂತಾ ಏನು ಅದು ಗೊತ್ತಾಗ್ತಿಲ್ಲ. ಅದಾದಮೇಲೆ ಮುಂಬೈ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು. ಫಸ್ಟೇ ಇಶಾನ್ ಕಿಶನು ಸರಿಯಾಗಿ ಹೊಡೆದು ಎಲ್ಲ ಅಲ್ಲಿ ಸ್ಟಾರ್ಟಲ್ಲೇ ಏನೋ 6 ಓವರ್ಗೆ 70 ಏನೋ ಹೊಡೆದೆ ಕೂತಿದ್ರು ನೋಲಾಸಲ್ಲಿ. ಅದಾದಮೇಲೆ ರೋಹಿತ್ ಶರ್ಮನೂ ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದ್ದಿದ್ದು. ಅದಾದಮೇಲೆ ಬಂದಿದ್ದು ಸ್ಕೈ ಕಮ್ಬ್ಯಾಕ್ ಗೇಮು, ಏನು 17 ಬಾಲ್ಗೆ 50 ಏನೋ ಹೊಡೆದು ಟಿಪಿಕಲ್ ಸ್ಕೈ ಗೇಮ್ ಆಡಿದ್ರು. ನಮ್ಮವ್ರ ಬೌಲರ್ಸು ಎಲ್ಲ ಅವ್ರಿಗೆ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಇನ್ನೇನಾಯಿತು, ಟಾಪ್ಲಿದೊಂದು ಕ್ಯಾಚ್ ಮಾತ್ರ ಭಾಳ ಚೆನ್ನಾಗಿತ್ತು, ಸಖತ್ ಖುಷಿ ಆಯಿತು ಅದನ್ನು ನೋಡಿ. ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಪಾಸಿಟಿವ್ಸ್ ಅಂತ ಎಲ್ಲ ನೋಡೋಂಗೇನಿಲ್ಲ. ಒಂದು ಪಾಸಿಟಿವ್ ಅಷ್ಟೇ ಕಾಣಿಸಿದ್ದು ನನಗೆ ಈ ಗೇಮಲ್ಲಿ ಪೂರ್ತಿ ಅಂತಂದರೆ, ಮುಂಬೈ ಟೀಮಲ್ಲಿ ಬುಮ್ರಾ ಬೌಲಿಂಗು ಏನು ಲೀತಲ್ ವೆಪನ್ನು. 5 ವಿಕೆಟ್ ಇವತ್ತು ಹೆಂಗಿತ್ತು ಅಂತಂದರೆ ಮುಟ್ಟಕ್ಕಾಗ್ತಾಯಿರಲ್ಲ ಬಾಲ್ಗಳು. ಆ ವೇರಿಯೇಷನ್ಸ್ ಏನೊಂದು 15 ವೇರಿಯೇಷನ್ ಇಟ್ಟಿದ್ದಾರೆ ನಮ್ಮ ಮನುಷ್ಯ. ಇದು ಗುಡ್ ಥಿಂಗ್. ಏನು ಪಾಸಿಟಿವ್ ಅಂತಂದರೆ ಇಂಡಿಯಾಗೆ ಒಳ್ಳೆ ಪಾಸಿಟಿವ್ ವರ್ಲ್ಡ್ ಕಪ್ಪಲ್ಲಿ ಅಷ್ಟೇ. ಅದನ್ನು ನೋಡಬೇಕಷ್ಟೇ ನಾವು. ಇನ್ನೇನು ನೋಡೋಕ್ಕಂತೂ ಇನ್ನೇನು ಪ್ರಯೋಜನ ಇಲ್ಲ, ಸುಮ್ಮನೆ ಕೂತಿರೋದು. ಬಾಟಮ್ ಆಫ್ ದಿ ಟೇಬಲ್ಲೇ ಈ ಸಲ ಮಾತಾಡೋಂಗೆ ಇಲ್ಲ. ನನಗೆ ಗೊತ್ತಿರೋಂಗೆ ಈ ಸಲ ಸಖತ್ ಚಾನ್ಸಸ್, ಒಳ್ಳೆ ಚಾನ್ಸಸ್ ಇರೋದು SRH, KKR, CSK, MI ಇವ್ರುಗಳನ್ನೇ ಆಡ್ಕೋತಾರೆ. MI ಇವಾಗ ಬಾಟಮ್ ಇರ್ಬೋದು, ಬಟ್ ಬರ್ತಾರೆ ಅವರು, ಮೇಲಕ್ಕೆ ಬರ್ತಾರೆ. ಸೊ ಹಿಂಗೆ ಆಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೇನು ಹೇಳೋಕ್ಕೆ ಅಷ್ಟೊಂದೇನು ಉಳಿದಿಲ್ಲ ನನಗೂ. ಏನೋ ಇದನ್ನೇ ಬೈದು ಇನ್ನೆಷ್ಟಪ್ಪ ಬೈಯೋದು ಅನ್ನೋ ಥರ ಆಗೋಗ್ಬಿಟ್ಟಿದೆ. ನೋಡ್ತಾ ಇರೋಣ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬರ್ಸ್ ಎಲ್ಲ ತುಂಬ ಜಾಸ್ತಿ ಆಗಿದ್ದಾರೆ, ಖುಷಿ ಆಗ್ತಾಯಿದೆ. ಒಳ್ಳೊಳ್ಳೆ ಕಮೆಂಟ್ಸ್ ಬರುತ್ತೆ, ತುಂಬ ನೋಡೋಕ್ಕೆ ಖುಷಿ ಆಗುತ್ತೆ. ಸಿಗ್ತಾ ಇರೋಣ ಹಿಂಗೆ. ಬಾಯ್.